ಇದರಲ್ಲಿ ಪನ್ನೀರು ಬಟರ್ ನಾನ್ ಏನದು ಅಂದರೆ ಹೆದರಿಕೆ ಆಯಿತು ಸ್ವಲ್ಪ. ಅಜ್ಜಿ ಇಲ್ಲಿ ಏನು ಫೇಮಸ್ ಗೊತ್ತಾ? ಪ್ರಶ್ನೆ. ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಜಿಗಣಿ ಮಾರ್ಕೆಟ್ ಸ್ಟ್ರೀಟಲ್ಲಿದ್ದೀನಿ. ಇಲ್ಲಿ ಸ್ಪೆಷಲ್ ಏನು ಸಿಗುತ್ತೆ ಅಂತ ಹುಡುಕ್ತಿದ್ದೀನಿ ಈಗ. ಸೊ ಎಲ್ಲ ಅಂಗಡಿಗಳು ಇದ್ದಾವೆ ಇಲ್ಲಿ, ಅಂದರೆ ಅಷ್ಟೊಂದು ದೊಡ್ಡ ದೊಡ್ಡ ಅಂಗಡಿಗಳು ಏನಿಲ್ಲ, ರೋಡ್ ಸೈಡ್ ಗೊತ್ತಲ್ಲ ಫುಟ್ಪಾತಲ್ಲಿರುವಂಥ ಅಂಗಡಿಗಳು ಇದು. ಓಕೆ ಗೈಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ವಾಯ್ಸ್ ಸ್ವಲ್ಪ ಡೌನ್ ಆಗಿದೆ, ಯಾಕಂತನೂ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಂದು ಒಂದು ಪ್ಲ್ಯಾನ್ ಇತ್ತು ಇವತ್ತು 4:15ಗೆ ಬನ್ನೇರುಘಟ್ಟ ಹೋಗುವ ಅಂತ. ಬಟ್ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ, ಯಾಕಂದರೆ ಫಸ್ಟ್ ಶಿಫ್ಟ್ ಮಾಡಿ ಬಂದು ಮಲಗಿಬಿಟ್ವಿ ಇಬ್ಬರು. ಈಗ ಅದಕ್ಕೆ 5:30 ಆಗಿದೆ, ಅದಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡಿಕೊಂಡೆ. ಪ್ಲ್ಯಾನ್ ಬಿ ಕೂಡ ನಮ್ಮ ಹತ್ರ ರೆಡಿ ಇರುತ್ತೆ. ಜಿಗಣಿ में क्या फेमस है पता है? हाँ पता है, मेरे को क्या मालूम है। नहीं, कर्नाटक का फेमस क्या है? कर्नाटक का फेमस मुझे भी मालूम नहीं है। नहीं, कर्नाटक का फेमस कैसे पता है? मतलब एक एक स्टेट में एक एक रहता है। फेमस पखाल भात, मतलब वो राइस को पानी में वगैरह सुबह खाते हैं ना, हाँ वही पखाल भात। वो फेमस है। हाँ, उड़ीसा में रसगुल्ला ओके। और चन्नापुरा। हाँ, चन्नापुरा मतलब वो आता है ना, मिल्क से जो निकलते हैं, जो पनीर। हाँ हाँ, वो मिल्क के ऊपर रहता है। हाँ, मिल्क के ऊपर जो पनीर है, हाँ, तो मिल्क से निकलेगा। हाँ, वही। और सूजी मतलब क्या बोलते हैं हिंदी में, मालूम नहीं। वो अच्छे से वो अलग गया ना। हाँ, बोलो आने के टाइम में छन्नापुरा लेके आएगा, खाओ, अच्छा लगेगा। हाँ, वो उधर से लेके आने तक रहेगा इधर? रहेगा कि नहीं उसको पूछो। हाँ, ला सकता है तो लेके आएगा, खाओ एक बार, फुल टेस्टी है। ओके। इधर भी मिलता है बेंगलोर में। हाँ, वो उड़ीसा का दुकान है ना, किधर ही, हाँ, उधर से ही मिलेगा। ಓಕೆ ಗೈಸ್, ಅವನು ಹೇಳಿದ್ದು ನನಗೆ ಸ್ವಲ್ಪ ಅರ್ಥ ಆಯಿತು, ಬಟ್ ಎಲ್ಲ ಗೊತ್ತಾಗಲಿಲ್ಲ. ಬನ್ನಿ, ಬಟ್ ಕರ್ನಾಟಕದ ಒಂದು ಫೇಮಸ್ ಕೇಳಿದಲ್ಲ, ಅದೇ ನಾನು ಎಲ್ಲ ಸ್ಟೇಟಲ್ಲಿ ಒಂದೊಂದಿದೆ. ಈಗ ನೀವು ಈ ಸೈಡೆಲ್ಲ ಇಲ್ಲಿ ಹುಬ್ಳಿ ಆ ಸೈಡೆಲ್ಲ ಬಂದರೆ ನಿಮಗೆ ಇದು ಸಿಗುತ್ತೆ, ಏನು ರೊಟ್ಟಿ ತಿನ್ಲಿಕ್ಕೆ ಸಿಗುತ್ತೆ, ಜೋಳದ ರೊಟ್ಟಿ ಎಲ್ಲ ಕಡೆ ಸಿಗುತ್ತೆ ನಾರ್ಮಲಿ, ಆದರೂ ಅಲ್ಲೆಲ್ಲ ಫೇಮಸ್ ಅದು. ಅದ್ರ ನಂತರ ನಮ್ಮ ಕಾರವಾರ ಸೈಡ್ ಹೋದರೆ ನೀರು ದೋಸೆ. ಬೆಂಗಳೂರಲ್ಲಿ ಬಂದರೆ ಬೆಳಿಗ್ಗೆ ಇವರು ರೈಸ್ ಮಾಡಿಬಿಡ್ತಾರೆ, ರೈಸು ಪಲಾವು ಅಂಥದ್ದೆಲ್ಲ ತಿಂತಾರೆ. ಸೊ ಬನ್ನಿ, ಯಾಕೆ ಸಿಗ್ತಾರಂತ ನೋಡೋಣ, ಯಾರಿಗಾದರೂ ಕೇಳೋಣ. ಗೈಸ್, ಚನ್ನಾಪುರ ಏನಂತ ನಂಗೆ ಗೊತ್ತಾಗಲಿಲ್ಲ, ಸೊ ಇವನು ಸರ್ಚ್ ಮಾಡ್ತಾ ಇದ್ದಾನೆ, ಸರ್ಚ್ ಮಾಡಿ ತೋರಿಸ್ತಾನಂತೆ ನನಗೆ. मैं वीडियो बना रही, कैसा बनाते हैं भी देखे, देखाएगा नहीं कौन सा तो कट करने वाला. ಗೈಸ್, ಇದು ನೋಡಿ, ಇದನ್ನೇ ಚನ್ನಾಪುರ ಅಂತ ಹೇಳ್ತಾರಂತೆ. यही है, मुझे तो हनी केक के जैसा लग रहा है. पनीर का है ಗೈಸ್, ಈ ಥರ ಇರುತ್ತೆ. ಓಕೆ, ಈಗ ಇಲ್ಲೊಂದು ಅಜ್ಜಿ ಇದ್ದಾಳೆ, ಅವಳು ಅಜ್ಜಿಗೆ ಕೇಳಿದ್ರೆ ಬೆಟ್ರ್ ಅನ್ನಿಸ್ತಿದೆ. ಹೋಗ್ಕೊಂಡು ಅವ್ರಿಗೆ ಕೇಳೋಣ ಬನ್ನಿ. स्टाइल देखो बनाने, दही डाल के बनाते क्या? ಅಜ್ಜಿ, ಇಲ್ಲಿ ಏನು ಫೇಮಸ್ ಗೊತ್ತಾ? ತಿನ್ನೋದು ಏನು ಫೇಮಸ್ ಗೊತ್ತಾ? ಇಲ್ಲಿ ಜಿಗಣಿದಲ್ಲಿ ತಿನ್ಲಿಕ್ಕೆ ಏನು ಫೇಮಸ್ ಅಂತ ಗೊತ್ತಾ? ಹಾಂ, ಏನು ಬುಗ, ಅದು ಬಿಟ್ಟು ಮತ್ತೆ ಬೇರೆ ಅಲ್ಲ, ಮತ್ತೆ ಸ್ಪೆಷಲ್ ಏನು ಇಲ್ಲವಾ? ಏನಿಲ್ಲ, ಎಲ್ಲ ನಾರ್ಮಲು ಮಾಮೂಲಿ. ಹಾಂ, ಓಕೆ. ಬುಗ್ಗ ಎಲ್ಲದು ಇಲ್ಲನಾ ಡೌನು? ಹಾಂ, ಓಕೆ, ಆಯ್ತು, ಥ್ಯಾಂಕ್ ಯು ಅಜ್ಜಿ. ಓಕೆ, ಹಾಂ, ಓಕೆ. ಗೈಸ್, ಅಲ್ಲೋಕೊಂಡು ಕೇಳಿದ್ವಿ, ಬಟ್ ನನ್ನ ಕ್ಯಾಮೆರಾ ಆ್ಯಂಗಲೇ ಕೆಳಗಾಗೋಯ್ತು. ಯಾಕೇನು ಕೈಯಲ್ಲಿ ಹಿಡಿಲಿಕ್ಕೆ ಆಗಿಲ್ಲ, ಅಂದರೆ ಹೆದರಿಕೆ ಆಯಿತು ಸ್ವಲ್ಪ. ಓಕೆ, मशरूम 4-5 ಜನರ ಹತ್ರ ಕೇಳಿಕೊಂಡು ಅವಾಗ ಇಲ್ಲಿ ದೋಸೆ ತಿನ್ಲಿಕ್ಕೆ ಅಂತ 99 ಥರದ ದೋಸೆ ಸಿಗುತ್ತೆ. ಸೊ ಅಲ್ಲಿ ಬಂದು ಈಗ ದೋಸೆ ತಿನ್ಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲೇ ಇರೋದು. ಓಕೆ,
ಓಕೆ. ಸೊ ಇವಾಗ ಚೀಸ್ ಆಲ್ ಮಿಕ್ಸೆಡ್ ವೆಜಿಟೇಬಲ್ ದೋಸೆನ ಆರ್ಡ್ರ್ ಮಾಡಿದ್ದೀವಿ. ಅಂದರೆ ಎಲ್ಲ ಇರುತ್ತೆ ಅದರಲ್ಲಿ, ಪನ್ನೀರು, ಬಟ್ರ್ ಏನದು ಪನ್ನೀರು, ಬಟ್ರು, ಆಮೇಲೆ ಕ್ಯಾಪ್ಸಿಕಮ್ಮು, ಎಲ್ಲ ನೂಡಲ್ಸು, ಮಶ್ರೂಮು ಮತ್ತು ಬೇಬಿ ಕಾರ್ನು ಎಲ್ಲ, ಅಂದರೆ ಒಂದು 7-8 ಐಟಮ್ಸ್ ಇರುತ್ತೆ ಅದರಲ್ಲಿ. ಓಕೆ, ಸೊ ನೋಡೋಣ ಬನ್ನಿ ಗಾಯ್ಸ್. ಇಲ್ಲಿ ಆಲ್ ಮಿಕ್ಸ್ ದೋಸೆ ಬಂದಿದೆ. ದೋಸೆ ತಿಂದ್ಕೊಂಡು ಸೊ ಬನ್ನಿ ಮುಂದೆ ಹೋಗೋಣ, ಏನು ಸಿಗುತ್ತೆ ಏನಿಲ್ಲ ನೋಡೋಣ. ಇವಾಗ ಇವನು ಕಟಿಂಗ್ ಮಾಡಿಸ್ಕೊಂಡು ಬಂದ್ವಿ, ಕಟಿಂಗ್ ಶಾಪಿಗೆ ಹೋಗಿದ್ವಿ ಈಗ. ಸೊ ಏನು ಯಾರ ಕಡೆ ಏನೂ ಸಿಗ್ತಾಯಿಲ್ಲ, ಟೈಮ್ ಆಲ್ಮೋಸ್ಟ್ 8 ಗಂಟೆ ಆಗಿದೆ ಈಗ ಟೈಮ್. ಗೈಸ್ ಏನು ಗೊತ್ತಾ, ಇವತ್ತು ನನ್ನ ಹತ್ರ ಟೈಮೇ ಇಲ್ಲ. ಓಕೆ, ಫಸ್ಟ್ ಶಿಫ್ಟ್ ಇತ್ತಲ್ಲ, ಸಂಜೆ ಟೈಮ್ ಇಲ್ಲ. ಈಗ ರಾತ್ರಿ ವಿಡಿಯೋ ಶೂಟ್ ಮಾಡೋಣ ಅಂದರೆ ಸರಿಯಾಗಿ ಕಾಣಲ್ಲ, ಅದಕ್ಕೆ ಏನೂ ಮಾಡಲಿಲ್ಲ. ಸೊ ಈ ಲಾಗ್ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.